ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸಿಂಪಲ್ ರೆಸಿಪಿ ಇವತ್ತು ಮಾಡ್ತಾ ಇರೋದು. ಇದು ನನ್ನ ಫಸ್ಟ್ನೇ ಬ್ಲಾಗ್ ಆಗಿರುತ್ತೆ. ಯಾರಿಗೆ ಆಗಿರಲಿ, ಬ್ಯಾಚುಲರ್ಸ್ಗೆ ಆಗಿರಲಿ, ಫ್ಯಾಮಿಲಿಗೆ ಅವ್ರಿಗೆ ಒನ್ ಟೈಮಿಗೆ ಏನು ಅಡುಗೆ ಮಾಡ್ಕೊಳ್ಳೋಕೆ ಬರಲ್ಲ ಅಂದಾಗ ಪಟ್ಟ ಅಂತ ಮೊಸರು ಒಗ್ಗರಣೆ ಮಾಡ್ಕೊಳ್ಳೋದು. ಅಮ್ಮ ಮಾಡ್ತಿದ್ದಾರೆ. ಎಣ್ಣೆ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಸಿಂಪಲ್ಲಾಗಿ ಇದಿಷ್ಟೇ, ಜಾಸ್ತಿ ಐಟಮ್ ಹಾಕೋದ್ರಿಂದ ಮನೇಲಿ ಏನಿರುತ್ತೆ ಅದನ್ನು ಹಾಕಿ ಮಾಡೋದು. ಚೆನ್ನಾಗಿ ಅದನ್ನು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ, 1-2 ಈರುಳ್ಳಿ ಹೆಚ್ಕೊಂಡು ಚಿಕ್ಕದಾಗಿ ಅದನ್ನು ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅದು, ಹಂಗಾಗಿ ಹಾಗೆ ಹಸಿ ಥರ ಅನಿಸುತ್ತೆ. ಎಣ್ಣೆಗೆ ಚೆನ್ನಾಗಿ ಫ್ರೈ ಆದರೆ ಟೇಸ್ಟಿಯಾಗಿರುತ್ತೆ, ನಮಗೆ ತಿನ್ನೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ನಾನು ಹಸಿಮೆಣ್ಸಿನ್ಕಾಯಿ ಹೇಳಿಲ್ಲ, ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿನೂ ಹಾಕ್ಬೋದು. ಯಾವುದು ನಮ್ಮ ಎರಡರಲ್ಲಿ ಯಾವುದು ಇಷ್ಟ ಆಗುತ್ತೆ, ಒಣಮೆಣ್ಸಿನ್ಕಾಯಿ ತಿನ್ನೋರು ಒಣಮೆಣ್ಸಿನ್ಕಾಯಿ ತಿನ್ಬೋದು, ಹಸಿಮೆಣ್ಸಿನ್ಕಾಯಿ ತಿನ್ನೋರು ಹಸಿಮೆಣ್ಸಿನ್ಕಾಯಿ. ಈಗ ಇದನ್ನು ಗ್ಯಾಸ್ ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ, ಅದನ್ನು ಆಫ್ ಮಾಡಿಬಿಟ್ಟು ಸ್ವಲ್ಪ ಅದನ್ನು ತಣ್ಣಗಾದ್ಮೇಲೆ ಅಷ್ಟೇ, ತಣ್ಣಗಾಗಿ ಬಿಡಬೇಕು ಸ್ವಲ್ಪ ಹೊತ್ತು. ಅದರಲ್ಲಿ ನಾನು ಹೇಳ್ತಾಯಿದ್ದೀನಿ ನೋಡಿ, ನಾನು ಮಾಡ್ತಿಲ್ಲ, ನಮ್ಮಮ್ಮ ಮಾಡ್ತಾ ಇರೋದು ಅಂತ ಅಡುಗೆನ. ಇದು ಸಿಂಪಲ್ಲು. ಅದಾದಮೇಲೆ ತಣ್ಣಗಾಯಿತು, ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಲೀಟ್ರ್ ಪೂರ್ತಿ ಹಾಕ್ಬೇಕು ಮೊಸರನ್ನ ಚೆನ್ನಾಗಿ. ಅದು ಹಾಕಿದ್ಮೇಲೆ ಏನೂ ಬಿಡಬೇಡಿ, ಅದರಲ್ಲಿ ಏನು ವೇಸ್ಟ್ ಏನು ಮಾಡೋದು, ಪೂರ್ತಿ ನೋಡಿ ಹೆಂಗೆ ಹಿಂಡ್ತವ್ರೆ ಅಮ್ಮ, ಚೆನ್ನಾಗಿ ನಿಂಬೆ ರಸ ಹಿಂಡ್ದಂಗೆ ಹಿಂಡ್ತವ್ರೆ ಅಂತ. ಅದರಲ್ಲೇನೂ ಇರಬಾರ್ದು ಅಂತ ಅವ್ರ ಫೀಲು ಅಷ್ಟೇ. ಇಷ್ಟನ್ನು ಹಾಕ್ಕೊಂಡು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ನಾವು ರೈಸಿಗೆ, ಬಿಸಿ ಬಿಸಿ ರೈಸಿಗಾದ್ರೂ ಆಯಿತು, ಅದು ಅನ್ನ ಮಿಕ್ಕಿದ್ರೆ ಮಧ್ಯಾಹ್ನ ಮಲಗಿದ್ದು ಸಂಜೆ ತಿಂತೀವಿ ಅಂದ್ರೂ ನಾವು ಅದಕ್ಕೆ ಹಾಕ್ಕೊಂಡು ತಿನ್ಬೋದು. ಇದಕ್ಕಿಂತ ನೀರು ಕ್ವಾಂಟಿಟಿ ಬೇಕು ಅಂದರೆ ನೀರು ಹಾಕ್ಕೋಬೋದು ಗೈಸ್, ಜಾಸ್ತಿ ಬೇಡ ನಮ್ಗೆ ಇಷ್ಟೇ ಸಾಕು ಅನ್ನೋರು. ಇವತ್ತಿನ ಸಿಂಪಲ್ ರೆಸಿಪಿ. ಬಾಯ್.